ಪ್ರಕೃತಿಯೇ ನಿಮ್ಮ ಕೈಯಲ್ಲಿ. ನೆಲಮಂಗಲದಿಂದ ಕೇವಲ 45 ನಿಮಿಷ ಡ್ರೈವ್. ನಗರ ಮಾಯವಾಗುತ್ತೆ, ಪ್ರಕೃತಿ ಶುರುವಾಗುತ್ತೆ. ಕುಣಿಗಲ್ನಲ್ಲಿ ನಿಮ್ಮದೇ ಸ್ವಂತ ಕೃಷಿ ಭೂಮಿ. ಮಾಕ್ಸ್ ಎಸ್ಟೇಟ್ ಪ್ರೆಸೆಂಟ್ಸ್ ಮಾಕ್ಸ್ ಟೆರಾಹಿಲ್ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್. ನಿಮ್ಗೆ 0 ಸ್ಟ್ರೆಸ್, 100% ಪೀಸ್. ಸೆಪ್ಟೆಂಬರ್ 13 ಮತ್ತು 14ರಿಂದ ಲಾಂಚ್. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ಚೆಕ್ ಮಾಡಿ. ಅಕ್ರಮ ವಲಸಿಗರಿಗೆ ಆತಂಕ. ಬಂತು ಕಠಿಣ ವಲಸೆ ಕಾಯ್ದೆ. ಶೀಘ್ರದಲ್ಲಿ 10 ಲಕ್ಷ ಜನ ಗಡಿಪಾರು. ಏನಿದು ಇಮಿಗ್ರೇಷನ್ ಕಾನೂನು? ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಅದು ಮಾರ್ಚ್ 27, 2025 ಲೋಕಸಭೆಯಲ್ಲಿ ಮಾತನಾಡಿದ್ದ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ, ಇನ್ಮುಂದೆ ಭಾರತ ಅಕ್ರಮ ವಲಸಿಗರಿಗೆ ಧರ್ಮಛತ್ರವಾಗಿ ಉಳ್ಕೊಳ್ಳಲ್ಲ, ಬದಲಾಗುತ್ತೆ ಅಲ್ಲ ಅನ್ನೋ ಖಡಕ್ ಎಚ್ಚರಿಕೆ ಕೊಟ್ಟಿದ್ರು. ಮಾನವರ ದೇಶ ಧರ್ಮಶಾಲಾ ನೈ. ಈಗ ಅವರ ಮಾತು ಕಾನೂನಿನ ರೂಪ ಪಡೆದಿದೆ. ಕೇಂದ್ರ ಸರ್ಕಾರ ವಲಸೆ ಮತ್ತು ವಿದೇಶಿ ಕಾಯ್ದೆ 2025 ಅನ್ನೋ ಹೊಸ ಕಾನೂನನ್ನ ಜಾರಿ ಮಾಡಿದೆ. ದೇಶದ ಜನಸಂಖ್ಯಾ ಸ್ವರೂಪವನ್ನೇ ಬದಲಾಯಿಸೋ, ರಾಷ್ಟ್ರೀಯ ಭದ್ರತೆಗೆ ಕಂಟಕವಾಗಿರೋ ಅಕ್ರಮ ವಲಸೆ ಮಟ್ಟ ಹಾಕೋಕೆ ಕಟ್ಟುನಿಟ್ಟಿನ ಕಾನೂನು ತಂದಿದೆ. ವಲಸಿಗರನ್ನ ಓಡಿಸೋಕೆ ಬ್ಯೂರೋ ಆಫ್ ಇಮಿಗ್ರೇಷನ್ಗೆ ಅಧಿಕಾರ ನೀಡಿದೆ, ಜಾರಿ ಅಧಿಕಾರ ಕೊಟ್ಟಿದೆ. ಹಾಗಿದ್ರೆ ಏನಿದು ಅಕ್ರಮ ವಲಸೆ ಕಾನೂನು? ಈ ಕಾಯ್ದೆಯಲ್ಲಿ ಏನೆಲ್ಲ ಇದೆ? ದೇಶದಲ್ಲಿ ಎಷ್ಟು ಜನ ಅಕ್ರಮ ವಲಸಿಗರು ಬಂದಿಲ್ಲಿ ಸೇರ್ಕೊಂಡಿದ್ದಾರೆ? ನಮ್ಮ ದೇಶದವರು ಅಲ್ಲ, ಬೇರೆ ಕಡೆಯವರು. ಎಲ್ಲೆಲ್ಲಿದ್ದಾರೆ? ಈ ಕಾನೂನಿಂದ ಅವರೆಲ್ಲ ಗಡಿಪಾರು ಮಾಡಲಾಗತ್ತಾ? ಅದೆಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ. ಭಾರತ ಬಿಟ್ಟು ಓಡಿ ಬಂತು ಹೊಸ ಕಾನೂನು. ಸ್ನೇಹಿತರೆ, ಕೇಂದ್ರ ಗೃಹ ಸಚಿವಾಲಯ ಸೆಪ್ಟೆಂಬರ್ 1ಕ್ಕೆ ಅಕ್ರಮ ವಲಸೆ ವಿರುದ್ಧ ಇಂಥ ಒಂದು ಕಾನೂನು ಜಾರಿ ಮಾಡಿದೆ. ಇಮಿಗ್ರೇಷನ್ ಅಂಡ್ ಫಾರಿನರ್ಸ್ ಆಕ್ಟ್ ಅಥವಾ ವಲಸೆ ಹಾಗೂ ವಿದೇಶಿಯರ ಕಾಯ್ದೆ 2025 ನೋಟಿಫೈ ಮಾಡಿದೆ. ಇನ್ಫ್ಯಾಕ್ಟ್ ಈ ವರ್ಷದ ಬಜೆಟ್ ಅಧಿವೇಶನದಲ್ಲೇ ಸಂಸತ್ನ 2 ಸದನಗಳಲ್ಲಿ ಈ ಮಸೂದೆ ಅಂಗೀಕಾರ ಆಗಿತ್ತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಸಿಗ್ನೇಚರ್ ಕೂಡ ಬಿದ್ದಾಗಿದೆ. ಈಗ ಈ ಕಾಯ್ದೆಯ ನಿಯಮಗಳು ಸೇರಿದ ಹಾಗೆ ಅಧಿಕೃತವಾಗಿ ಅಧಿಸೂಚನೆ ಕೂಡ ಹೊರಡಿಸಲಾಗಿದೆ. ಈ ಮಸೂದೆ ಚರ್ಚೆ ವೇಳೆನೇ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಪ್ರವಾಸೋದ್ಯಮ, ಶಿಕ್ಷಣ ಮತ್ತು ಆರೋಗ್ಯ, ವ್ಯಾಪಾರದ ಉದ್ದೇಶಕ್ಕೆ ಅಂತ ಭಾರತಕ್ಕೆ ಬರುವವರನ್ನ ವೆಲ್ಕಮ್ ಮಾಡ್ತೀವಿ. ಆದರೆ ನಮ್ಮ ದೇಶ ಅಕ್ರಮವಾಗಿ ಯಾರು ಬೇಕಾದರೂ ಬಂದು ಇಲ್ಲಿ ಬಂದು ಆರಾಮಾಗಿ ಇದ್ದು ಬಿಡಬಹುದು ಅನ್ನೋಕೆ ಧರ್ಮಛತ್ರ ಅಲ್ಲ ಅಂತ ಹೇಳಿದರು. ಈಗ ಆಗಸ್ಟ್ 15ರ ಕೆಂಪುಕೋಟೆ ಭಾಷಣದ ವೇಳೆ ಕೂಡ PM ನರೇಂದ್ರ ಮೋದಿ ಅಕ್ರಮ ವಲಸೆ ವಿರುದ್ಧ ಗಟ್ಟಿಯಾಗಿ ಮಾತನಾಡಿದರು. ಅದರಂತೆ ಈ ಕಾಯ್ದೆಯಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಕಠಿಣ ನಿಯಮ ರೂಪಿಸಲಾಗಿದೆ. ಅಕ್ರಮ ವಲಸೆ ಸಂಪೂರ್ಣವಾಗಿ ತಡೆಗಟ್ಟೋದು ಹಾಗೂ ಈಗ ಆಲ್ರೆಡಿ ದೇಶದ ಒಳಗೆ ಅಕ್ರಮವಾಗಿ ನೆಲೆಸಿರೋ ವಿದೇಶಿಯರನ್ನ ಗುರುತಿಸಿ ಅವ್ರನ್ನ ಗಡಿಪಾರು ಮಾಡೋದು ಈ ಕಾನೂನಿನ ಮುಖ್ಯ ಉದ್ದೇಶ ಅಂತ ಹೇಳಲಾಗಿದೆ. ನಕಲಿ ಪಾಸ್ಪೋರ್ಟ್ಗೆ 7 ವರ್ಷ ಜೈಲು, 10 ಲಕ್ಷ ದಂಡ, ಗಡಿಪಾರಿನ ಶಿಕ್ಷೆ. ಸ್ನೇಹಿತರೆ, ಈ ಕಾಯ್ದೆ ಈ ಹಿಂದೆ ಇದ್ದ 1920ರ ಪಾಸ್ಪೋರ್ಟ್ ಕಾಯ್ದೆ, 1939ರ ವಿದೇಶಿ ನೋಂದಣಿ ಕಾಯ್ದೆ, 1946ರ ಫಾರಿನರ್ಸ್ ಆಕ್ಟ್ ಮತ್ತು 2000ನೇ ಇಸವಿಯ ಇಮಿಗ್ರೇಷನ್ ಆಕ್ಟ್ ಅಷ್ಟು ಕಾಯ್ದೆಗಳನ್ನ ರಿಪ್ಲೇಸ್ ಮಾಡುತ್ತೆ. ಹೀಗಾಗಿ ಅಕ್ರಮ ವಲಸೆ ಸಂಬಂಧ ಅತ್ಯಂತ ಕಠಿಣ ದಂಡ ಮತ್ತು ಶಿಕ್ಷೆಯ ನಿಯಮವನ್ನ ಇದು ಒಳಗೊಂಡಿದೆ. ನಕಲಿ ಪಾಸ್ಪೋರ್ಟ್ ಅಥವಾ ವೀಸಾ ಬಳಸಿ ಭಾರತವನ್ನ ಪ್ರವೇಶ ಮಾಡೋದು, ದೇಶದ ಒಳಗೆ ವಾಸಿಸೋದು ಅಥವಾ ವಿದೇಶದಿಂದ ನಿರ್ಗಮಿಸೋಕೆ ಪ್ರಯತ್ನ ಪಡೋದು ಅತ್ಯಂತ ಗಂಭೀರ ಅಪರಾಧ ಅಂತ ಪರಿಗಣಿಸಲ್ಪಡುತ್ತೆ. ಮುಂದೆ ಇಂಥ ಪ್ರಕರಣಗಳಲ್ಲಿ ಸಿಕ್ಕಿಬಿದ್ದವರಿಗೆ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು 10 ಲಕ್ಷ ರೂಪಾಯಿವರೆಗೆ ದಂಡ ಹಾಕೋಕೆ ಈ ಕಾನೂನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಕೇವಲ ಫೇಕ್ ಪಾಸ್ಪೋರ್ಟ್, ವೀಸಾ ಹೊಂದಿದವರಿಗೆ ಮಾತ್ರ ಅಲ್ಲ, ನಕಲಿ ದಾಖಲೆ ಕೊಟ್ಟು ಅಂತವರಿಗೆ ನೆರವಾಗುವವರಿಗೂ ಕೂಡ ಇದೇ ರೀತಿ ಕಠಿಣ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಇಮಿಗ್ರೇಷನ್ ಇಲಾಖೆಗೆ ಬಂತು ಬಲ. ವಿದೇಶಿಯರ A to Z ಮಾಹಿತಿ ಸರ್ಕಾರದ ಕೈಯಲ್ಲಿ. ಸ್ನೇಹಿತರೆ, ಈ ಕಾಯ್ದೆಯಡಿ ಬ್ಯೂರೋ ಆಫ್ ಇಮಿಗ್ರೇಷನ್ ಗೆ ಹೆಚ್ಚಿನ ಪವರ್ ಕೊಡಲಾಗಿದೆ. 1971ರಲ್ಲೇ ಸ್ಥಾಪನೆಯಾದ ಬ್ಯೂರೋ ಆಫ್ ಇಮಿಗ್ರೇಷನ್ BOI ಇಷ್ಟು ದಿನ ಹಲ್ಲು ಕಿತ್ತ ಹಾವಿನ ತರ ಇತ್ತು. ಕೇವಲ ರೆಗ್ಯುಲೇಷನ್ ಕೆಲಸಗಳನ್ನಷ್ಟೇ ಮಾಡ್ತಾ ಇತ್ತು. ಕಾನೂನು ಜಾರಿ ಅಥವಾ ಎನ್ಫೋರ್ಸ್ಮೆಂಟ್ ಕೆಲಸಕ್ಕೆ ಆಸ್ಪದ ಇರಲಿಲ್ಲ. ಆದ್ರೆ ಈ ಕಾಯ್ದೆಯಲ್ಲಿ BOI ಅಧಿಕಾರವನ್ನ ಭಾರಿ ಪ್ರಮಾಣದಲ್ಲಿ ಈಗ ಹೊಸದಾಗಿ ಹೆಚ್ಚು ಮಾಡಲಾಗಿದೆ. ಹೊಸ ಕಾಯ್ದೆಯಲ್ಲಿ BOI ಪಾತ್ರ ಮತ್ತು ಜವಾಬ್ದಾರಿ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಅದರಂತೆ BOI ಇನ್ಮೇಲೆ ಅಕ್ರಮ ವಲಸಿಗರನ್ನ ಗುರುತಿಸೋದು, ದಾಳಿ ಮಾಡಿ ಬಂಧಿಸೋದು ಮತ್ತು ಗಡಿಪಾರು ಮಾಡುವ ಕೆಲಸವನ್ನ ಕೂಡ ಮಾಡುತ್ತೆ. ಈ ಪ್ರಕ್ರಿಯೆಗಳಲ್ಲಿ ರಾಜ್ಯ, ಕೇಂದ್ರಾಡಳಿತ ಪ್ರದೇಶ, ಇತರ ತನಿಖಾ ಸಂಸ್ಥೆಗಳೊಂದಿಗೆ ಸಮನ್ವಯ ಸಾಧಿಸೋ ಸಂಪೂರ್ಣ ಜವಾಬ್ದಾರಿಯನ್ನ BOIಗೆ ಕೊಡಲಾಗಿದೆ. ಅಲ್ಲದೆ ವಿದೇಶಿಗರ ಬಯೋಮೆಟ್ರಿಕ್ ಡೇಟಾ ಅಂದ್ರೆ ಬೆರಳಚ್ಚು, ಕಣ್ಣಿನ ಸ್ಕ್ಯಾನ್ ಇತ್ಯಾದಿ ರೆಕಾರ್ಡ್ ಮಾಡಿಕೊಳ್ಳೋ ಪವರ್ ಕೂಡ ಕೊಡಲಾಗಿದೆ. ಹಾಗೆ ವಲಸೆ ಮತ್ತು ವಿದೇಶಿಗರಿಗೆ ಸಂಬಂಧಪಟ್ಟ ಕೆಲ ಸಾಫ್ಟ್ವೇರ್ಗಳ ನಿರ್ವಹಣೆ ಮತ್ತು ಡೇಟಾ ಪಾಲನೆ ಜವಾಬ್ದಾರಿಯನ್ನ ಕೂಡ ಈ ಸಂಸ್ಥೆಗೆ ಈಗ ಕೊಡಲಾಗಿದೆ. ಈ ಮೊದಲು ನಾನಾ ಇಲಾಖೆಗಳಿಗೆ ಕೆಲಸ ಮಾಡ್ತಾ ಇದ್ವು.
ಈಗ ಒಂದೇ ಸಂಸ್ಥೆಗೆ ವಹಿಸಿರೋದ್ರಿಂದ ಇನ್ಮೇಲೆ ವಿದೇಶಿಗರ ಚಲನವಲನ ಪತ್ತೆ ಹಚ್ಚೋಕೆ ಸಾಕಷ್ಟು ಅವಕಾಶ ಸಿಗುತ್ತೆ. ಹಾಗೆ ವಲಸೆ ಮತ್ತು ವಿದೇಶಿಗರಿಗೆ ಸಂಬಂಧಪಟ್ಟಂತಹ ಪಾಲಿಸಿ ವಿಚಾರಗಳ ಕುರಿತು ಕೇಂದ್ರ ಸರ್ಕಾರಕ್ಕೆ ಸಲಹೆ ಕೊಡೋ ಪ್ರಮುಖ ರೋಲ್ನ ಕೂಡ ಈ ಸಂಸ್ಥೆ ನಿಭಾಯಿಸುತ್ತೆ. ಒಂಥರ ಅಮೆರಿಕದ ICE ತರ ಇಮಿಗ್ರೇಷನ್ ಇಲಾಖೆಗೆ ಈಗ ಪವರ್ ಬರ್ತಾ ಇದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಸ್ಸಾಂ ಮೇಘಾಲಯಕ್ಕೆ 6 ನೈಟ್ 7 ಡೇ ಟ್ರಿಪ್ ಅನ್ನ ಆಯೋಜಿಸಿದೆ. ಕಾಮಾಖ್ಯ ಶಕ್ತಿಪೀಠ, ಗುವಾಹಟಿ, ಮೌಲ್ಯಾಂಗ್ ಕ್ಲೀನೆಸ್ಟ್ ವಿಲೇಜ್ ಇನ್ ಏಷ್ಯಾ, ಧ್ವಾಕಿ ರಿವರ್, ಶಿಲಾಂಗ್, ಚಿರಾಪುಂಜಿ, 7 ಸಿಸ್ಟರ್ ವಾಟರ್ ಫಾಲ್ಸ್ ಹಾಗೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಸಫಾರಿ ಎಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ ಕೇವಲ 65,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಕೂಡ ಇರುತ್ತೆ. ಹೊರಡೋ ದಿನ ನವೆಂಬರ್ 6, 2025. ಕೆಲವೇ ಸೀಟುಗಳು ಲಭ್ಯ ಇದೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಹೋಟೆಲ್, ಆಸ್ಪತ್ರೆ ಮಾಹಿತಿ ಕೊಡಬೇಕು. ನಿಯಮ ಉಲ್ಲಂಘಿಸಿದ್ರೆ ಭಾರಿ ದಂಡ. ವಿದೇಶಿಗರ ಮೇಲೆ ನಿಗಾ ಇಡೋ ನೆಟ್ವರ್ಕ್ನ ಮತ್ತಷ್ಟು ಬಲಪಡಿಸೋಕೆ ಕಾಯ್ದೆಯಲ್ಲಿ ಸಾಕಷ್ಟು ರೂಲ್ಸ್ ತರಲಾಗಿದೆ. ಹೋಟೆಲ್, ಆಸ್ಪತ್ರೆ, ನರ್ಸಿಂಗ್ ಹೋಮ್, ವಿಶ್ವವಿದ್ಯಾಲಯ ಮತ್ತು ಇತರ ಶಿಕ್ಷಣ ಸಂಸ್ಥೆಗಳಿಗೆ ಕಡ್ಡಾಯ ಜವಾಬ್ದಾರಿ ಕೊಟ್ಟಿದೆ. ಈ ಸಂಸ್ಥೆಗಳು ತಮ್ಮಲ್ಲಿ ಬರೋ ವಿದೇಶಿಗರ ಬಗ್ಗೆ ವಲಸೆ ಅಧಿಕಾರಿಗಳಿಗೆ ಸಂಪೂರ್ಣ ಮಾಹಿತಿ ಕೊಡೋದು ಕಡ್ಡಾಯ. ನಿಯಮ ಉಲ್ಲಂಘಿಸಿದರೆ ಶಿಕ್ಷಣ ಸಂಸ್ಥೆ, ಆಸ್ಪತ್ರೆಗಳಿಗೆ 50,000ದಿಂದ 1,00,000 ರೂಪಾಯಿವರೆಗೆ ದಂಡ ಹಾಕಲಾಗುತ್ತೆ. ಅದೇ ರೀತಿ ವಸತಿ ಸೌಕರ್ಯ ಒದಗಿಸೋ ಹೋಟೆಲ್ಗಳು ಕೂಡ 1,00,000 ರೂಪಾಯಿವರೆಗೆ ಫೈನ್ ಕಟ್ಟಬೇಕಾಗುತ್ತೆ. ಇದು ವೀಸಾ ಅವಧಿ ಮೀರಿ ಉಳ್ಕೊಂಡಿರೋರನ್ನ ಪತ್ತೆ ಹಚ್ಚೋಕೆ ಅತ್ಯಂತ ಸಹಕಾರಿಯಾಗುತ್ತೆ. ಹಿಂದೂ, ಸಿಖ್, ಕ್ರೈಸ್ತರಿಗೆ ಬೇಡ ಕಾಯ್ದೆಯ ಭಯ. ಈ ಹೊಸ ಕಾಯ್ದೆ ಅಕ್ರಮ ವಲಸಿಗ ಯಾರು ಅನ್ನೋದನ್ನ ಡಿಫೈನ್ ಮಾಡೋಕೆ 1955ರ ಪೌರತ್ವ ಕಾಯ್ದೆ ಆಧಾರವಾಗಿ ಇಟ್ಕೊಂಡಿದೆ. ಇದರ ಪ್ರಕಾರ ಕಾನೂನುಬದ್ಧ ಪಾಸ್ಪೋರ್ಟ್ ಅಥವಾ ಇತರ ಪ್ರಯಾಣ ದಾಖಲೆಗಳು ಇಲ್ಲದೆ ಭಾರತಕ್ಕೆ ಪ್ರವೇಶ ಮಾಡೋ ಯಾವುದೇ ವಿದೇಶಿ ವ್ಯಕ್ತಿ ಅಕ್ರಮ ವಲಸಿಗ. ಜೊತೆಗೆ ಕಾನೂನುಬದ್ಧವಾಗಿ ಪ್ರವೇಶಿಸಿದ್ದಾರೆ ಆದ್ರೆ ವೀಸಾ ಅವಧಿ ಮುಗಿದ ಮೇಲೂ ಕೂಡ ಇಲ್ಲೇ ಉಳ್ಕೊಂಡಿದ್ದಾರೆ ಅನಧಿಕೃತವಾಗಿ ಅಂದ್ರೆ ಅವರು ಕೂಡ ಅಕ್ರಮ ವಲಸಿಗ. ಆದ್ರೆ ಕೆಲ ನಿರ್ದಿಷ್ಟ ಜನರಿಗೆ ಇದರಿಂದ ವಿನಾಯಿತಿ ಕೊಡಲಾಗಿದೆ. ಅದರಲ್ಲೂ ಕೂಡ ನೆರೆ ರಾಷ್ಟ್ರಗಳ ಅಲ್ಪಸಂಖ್ಯಾತರಿಗೆ, ಮೈನಾರಿಟೀಸ್ಗೆ ರಿಲೀಫ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಯಾವೆಲ್ಲ ರಾಷ್ಟ್ರಗಳು? ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದಿಂದ ಅಲ್ಲಿಂದ ಬರೋ ಅಲ್ಪಸಂಖ್ಯಾತರಿಗೆ, ಆ ರಾಷ್ಟ್ರಗಳ ಅಲ್ಪಸಂಖ್ಯಾತರಿಗೆ ಡಿಸೆಂಬರ್ 31, 2024 ಅಥವಾ ಅದಕ್ಕೂ ಮೊದಲು ಭಾರತ ಪ್ರವೇಶ ಮಾಡಿದಂತ ಈ 3 ರಾಷ್ಟ್ರಗಳ ಅಲ್ಪಸಂಖ್ಯಾತರು ಯಾರೆಲ್ಲ ಬರ್ತಾರೆ? ಹಿಂದೂ, ಕ್ರಿಶ್ಚಿಯನ್, ಸಿಖ್ಖರು, ಬೌದ್ಧರು, ಪಾರ್ಸಿಗಳು. ಇವರಿಗೆ ಎಕ್ಸೆಪ್ಷನ್ಸ್ ಇದೆ, ವಿನಾಯಿತಿ ಇದೆ, ರಿಯಾಯಿತಿ ಇದೆ. ಅವರ ಅವಧಿ ಮುಗಿದ್ರೂ ಕೂಡ ಇಮಿಗ್ರೇಷನ್ ಬ್ಯೂರೋ ಅವ್ರ ಮೇಲೆ ಆಕ್ಷನ್ ತಗೊಳಕ್ಕಾಗಲ್ಲ. ಏನು, ನೇಪಾಳ ಮತ್ತು ಭೂತಾನ್ ದೇಶದ ಪ್ರಜೆಗಳಿಗೂ ವಿನಾಯಿತಿ ಇದೆ. ಆದ್ರೆ ಅವರು ಚೀನಾ, ಮಕಾವು, ಹಾಂಗ್ಕಾಂಗ್ ಅಥವಾ ಪಾಕಿಸ್ತಾನ ಮೂಲಕ ಪ್ರವೇಶ ಮಾಡಿದ್ರೆ ಅಥವಾ ನಿರ್ಗಮಿಸಿದ್ರೆ ಅವರಿಗೆ ಅನ್ವಯ ಆಗಲ್ಲ. ಅದ್ರ ಜೊತೆಗೆ 1959ರಿಂದ ಮೇ 30, 2023 ನಡುವೆ ಭಾರತಕ್ಕೆ ಬಂದು ರಿಜಿಸ್ಟರ್ ಆಗಿರೋ ಟಿಬೆಟನ್ಸ್ಗೂ ಕೂಡ ಈ ವಿನಾಯಿತಿ ಇದೆ. ಅಥವಾ ಜನವರಿ 9, 2025 ಭಾರತದಲ್ಲಿ ಆಶ್ರಯ ಪಡೆದು ರಿಜಿಸ್ಟರ್ ಆಗಿರೋ ಶ್ರೀಲಂಕಾದ ತಮಿಳರಿಗೂ ಕೂಡ ಎಕ್ಸೆಪ್ಷನ್ಸ್ ಇದೆ, ವಿನಾಯಿತಿ ಇದೆ. ಇದೇ ರೀತಿ ಕರ್ತವ್ಯದ ಮೇಲೆ ಭಾರತಕ್ಕೆ ಬರೋ ಅಥವಾ ನಿರ್ಗಮಿಸೋ ಸಶಸ್ತ್ರ ಪಡೆ ಮತ್ತು ಅವರ ಸಿಬ್ಬಂದಿ ಹಾಗೂ ಕುಟುಂಬಕ್ಕೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಹೊಂದಿರೋರಿಗೂ ಕೂಡ ವಿನಾಯಿತಿ ಇದೆ. 2 ಕೋಟಿ ಅಕ್ರಮ ವಲಸಿಗರು ಬಾಂಗ್ಲಾ ಗಡಿ ಜಿಲ್ಲೆಗಳಲ್ಲೇ ಅತಿ ಹೆಚ್ಚು. ಸರ್ಕಾರ ಇಷ್ಟೆಲ್ಲ ಸರ್ಕಸ್ ಮಾಡ್ತಿರೋದಕ್ಕೆ ಕಾರಣ ಅಕ್ರಮ ವಲಸೆ. ಇವತ್ತು ಅಕ್ರಮ ವಲಸೆ ಅನ್ನೋದು ಭಾರತ ಫೇಸ್ ಮಾಡ್ತಿರೋ ದೊಡ್ಡ ಗಂಡಾಂತರಗಳಲ್ಲಿ ಒಂದಾಗಿದೆ. ಅಕ್ರಮ ವಲಸಿಗರ ಬಗ್ಗೆ ಸರಿಯಾದ ಡೇಟಾನೇ ಇಲ್ಲ. ಆದ್ರೆ ಸರ್ಕಾರದ ಸಚಿವರುಗಳೇ ಸಂಸತ್ನಲ್ಲಿ ಕೊಟ್ಟಿರೋ ಮಾಹಿತಿ ಪ್ರಕಾರ ಕೋಟಿ ಅಕ್ರಮ ವಲಸಿಗರು ಭಾರತದಲ್ಲಿದ್ದಾರೆ. ಅದರಲ್ಲೂ ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚಿಕೊಂಡಿರೋ ಪಶ್ಚಿಮ ಬಂಗಾಳ, ಅಸ್ಸಾಂ, ಉತ್ತರ ಪ್ರದೇಶದಲ್ಲಿ ಹೆಚ್ಚು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಉಳಿದಂತೆ ಗಡಿ ರಾಜ್ಯಗಳಾದ ಗುಜರಾತ್, ರಾಜಸ್ಥಾನ, ಜಮ್ಮು ಕಾಶ್ಮೀರ ಹಾಗೆ ಮೆಟ್ರೋಪಾಲಿಟನ್ ನಗರಗಳಾದ ದಿಲ್ಲಿ, ಹೈದರಾಬಾದ್, ಮುಂಬೈ ಹಾಗೂ ನಮ್ಮ ಬೆಂಗಳೂರಲ್ಲೂ ಕೂಡ ಅಕ್ರಮ ವಲಸಿಗರಿದ್ದಾರೆ ಅಂತ ರಿಪೋರ್ಟ್ಸ್ ಹೇಳುತ್ತೆ. 2004ರಲ್ಲಿ UPA ಅವಧಿಯಲ್ಲಿ ಗೃಹ ಖಾತೆ ರಾಜ್ಯ ಸಚಿವ ಶಿವಪ್ರಕಾಶ್ ಜೈಸ್ವಾಲ್ ದೇಶದಲ್ಲಿ 2001ರ ಡೇಟಾ ಪ್ರಕಾರವೇ 1.2 ಕೋಟಿ ಅಕ್ರಮ ವಲಸಿಗರು ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. 1.2 ಕೋಟಿ ಟೋಟಲ್ ಅಕ್ರಮ ವಲಸಿಗರಲ್ಲ, ಬರೀ ಬಾಂಗ್ಲಾದಿಂದ ಬಂದಿರೋರು ಅಷ್ಟು ಜನ ಇದ್ದಾರೆ ಅಂತ ಹೇಳಿದ್ರು. ನಂತರ 2016ರಲ್ಲಿ ಕಿರಣ್ ರಿಜಿಜು ಈ ಸಂಖ್ಯೆ 2 ಕೋಟಿಗೆ ಏರಿಕೆಯಾಗಿದೆ ಅಂತ ಹೇಳಿದ್ರು. ಏನು ಹುಡುಗಾಟನ ಸ್ವಾಮಿ, 2 ಕೋಟಿ ಅಂದರೆ ಸಾಮಾನ್ಯ ಅಲ್ಲ. ಬಹುತೇಕ ಶ್ರೀಲಂಕಾ, ಆಸ್ಟ್ರೇಲಿಯಾ, ಉತ್ತರ ಕೊರಿಯಾದ ಟೋಟಲ್ ದೇಶದ ಪಾಪ್ಯುಲೇಷನ್ ಅಷ್ಟು. ಇದೇನು ದೇಶನೋ ಛತ್ರನೋ ಇದು? ಭಾರತದ ಒಳಗಡೆ ಬಂದು ಸೇರ್ಕೊಂಡಿದ್ದಾರೆ ಅಂದರೆ ಗತಿ ಏನು? ಸೆಕ್ಯೂರಿಟಿ ಗತಿ ಏನು? ನಮ್ಮಲ್ಲೇ ತುಂಬ ಕಷ್ಟ ಇದೆ ಸಂಪನ್ಮೂಲಕ್ಕೆ. ನಮ್ಮಲ್ಲೇ ನಾವು ದೇಶದಲ್ಲಿ ಬಡತನ ನಿರ್ಮೂಲನೆಗೆ ಪ್ರಯತ್ನ ಪಡ್ತಿದ್ದೀವಿ. ಈ ರೀತಿ ಹೊರಗಿಂದ ಕೋಟಿಗಟ್ಟಲೆ, 1-2 ಅಲ್ಲ ಕೋಟಿ, 2 ಕೋಟಿಗೂ ಅಧಿಕ ಅಂದರೆ ಎಲ್ಲ ಶೇರ್ ಆಗುತ್ತಲ್ವಾ?
ನಾವು ನಮ್ಮ ಬಡವರನ್ನ ಮೇಲಕ್ಕೆತ್ತೋದು ಅಥವಾ ಇವ್ರನ್ನ ಸಾಕೋದು? ಜೊತೆಗೆ ಗಡಿ ಜಿಲ್ಲೆಗಳ ಜನಸಂಖ್ಯಾ ಸ್ವರೂಪನೇ ಚೇಂಜ್ ಆಗ್ತಾ ಇದೆ. ಸಾಂಸ್ಕೃತಿಕ ಬದಲಾವಣೆ ಆಗ್ತಿದೆ ಜಿಲ್ಲೆಗಳಲ್ಲಿ, ಸಾಮರಸ್ಯ ಕದಡ್ತಾ ಇದೆ ಜಿಲ್ಲೆಗಳಲ್ಲಿ, ಚುನಾವಣೆಗಳಲ್ಲೂ ಕೂಡ ಪ್ರಭಾವ ಬೀರ್ತಾರೆ ಇವರು. ಎಲ್ಲ ರೀತಿಯಿಂದ ನೋಡಿದ್ರೆ ಸಮಸ್ಯೆ. ಹೀಗಾಗಿನೇ ಸರ್ಕಾರ ಅಕ್ರಮ ವಲಸಿಗರನ್ನ ಪ್ರಯಾರಿಟಿ ಆಗಿ ತಗೊಂಡು ಹೊರಗೆ ಹಾಕೋಕೆ ಕೆಲಸ ಶುರು ಮಾಡಿದೆ. PM ಕೆಂಪುಕೋಟೆಯಲ್ಲಿ ಸ್ಪೀಚ್ ಮಾಡೋ ಟೈಮ್ನಲ್ಲಿ ಇಂಡಿಪೆಂಡೆನ್ಸ್ ಡೇ ದಿನ ಹೈ ಪವರ್ ಡೆಮೋಗ್ರಫಿಕ್ ಕಮಿಷನ್ ನ ಶುರು ಮಾಡ್ತೀವಿ ಅಂತ ಹೇಳಿದ್ರು, ಮಿಷನ್ ನ. ಅದರ ಬೆನ್ನಲ್ಲೇ ಅಕ್ರಮ ವಲಸೆ ಕಾಯ್ದೆ ಈಗ ಜಾರಿ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.